ಸಮಯದಲ್ಲಿ ಕ್ರಿಸ್ತನಲ್ಲಿರುವಂಥ ವಿಶ್ವಾಸವುಳ್ಳ ಜೀವನವು ಯಾವ ರೀತಿಯಲ್ಲಿ ಬೆಳೆಯುತ್ತದೆ ಎಂಬುದನ್ನು ನಾವು ಅರಿತು ಜೀವನ ಮಾಡಬೇಕು. ಅಥವಾ ನಮ್ಮ ವಿಶ್ವಾಸ ಜೀವನವು ಯಾವ ರೀತಿಯಲ್ಲಿ ಬೆಳೆಯುವುದಕ್ಕೆ ಸಾಧ್ಯ. ಪ್ರತಿಯೊಬ್ಬರ ಹತ್ರ ದೇವರ ಮೇಲೆ ನಂಬಿಕೆ ವಿಶ್ವಾಸ ಇರ್ತದೆ. ದೇವರೆಲ್ಲರೂ ದೇವರ ಮಕ್ಕಳಾಗಿ ಆಳಿಕೊಂಡು ರಕ್ಷಿಸಿದ್ದಾರೆ. ಆದರೆ ಆ ಆತ್ಮೀಯ ಜೀವನದಲ್ಲಿ, ವಿಶ್ವಾಸದಲ್ಲಿ ಅಥವಾ ದೇವರೊಂದಿಗೆ ಇರುವಂಥ ವಿಶ್ವಾಸ ಜೀವನದಲ್ಲಿ ಅವರು ಎಷ್ಟು ಮಟ್ಟಕ್ಕೆ ಬೆಳೆದಿರ್ತಾರೆ ಎಂಬುದನ್ನು ಕಂಡುಕೊಳ್ಳೋದಕ್ಕೆ ಒಂದು 4 ಅಂಶಗಳು ನಾವು ಸತ್ಯವನ್ನು ನೋಡಬಹುದು. ಮೊದಲಾಗಿರುವ ಅಂಶ ಏನು ಎಂಬುದಾಗಿ ನಾವು ನೋಡೋಣ. ನಾವು ದೇವರ ಸಂಘದಲ್ಲಿ ನಾವು ಹೆಚ್ಚಾಗಿ ಬೆಳೀಬೇಕಂದ್ರೆ ಅಥವಾ ನಾವು ಯಾವ ರೀತಿಯಲ್ಲಿ ಬೆಳೆತಿರುತ್ತೀವಿ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ನಾವು ಕೆಲವು ಸತ್ಯಗಳನ್ನು ಗ್ರಹಿಸಿಕೊಳ್ಳಬೇಕು. ಅದರಲ್ಲಿ ಮೊದಲಾಗಿರುವ ಸತ್ಯ ಏನಂತಂದರೆ, ನಾವು ಆತನ ಪಾದಬಡಿಯಲ್ಲಿ ಇರುವ ಸಮಯ. ರೇವಿಯಾ ಅರ್ಥ ನಾನು ಹೇಳಿದ, ನಾವು ರಕ್ಷಣೆ ಹೊಂದಿ ದೇವರ ಮಕ್ಕಳಾಗಿ ನಾವು ಜೀವಿಸುವ ಈ ಜೀವನದಲ್ಲಿ ಮೊದಲನೇ ಅನುಭವ ಅಥವಾ ವಿಶ್ವಾಸದ ಮೊದಲನೇ ಸ್ಟೆಪ್ ಏನಂತ ಹೇಳಿದ್ರೆ, ಅದು ನಾವು ದೇವರ ಪಾದದಲ್ಲಿ ಇರುವಂತ ಸಮಯ ಅಥವಾ ಪಾದದಲ್ಲಿ ಇರುವುದು. ನಾವು ತುಂಬ ಸಮಯಗಳು ಈ ಪ್ರಪಂಚದಲ್ಲಿ ಅನೇಕ ಕಾರ್ಯಗಳು ನಾವು ಕಳೆಯುತ್ತೇವೆ. ಕೆಲಸ, ಬಂಧು ಮಿತ್ರರಲ್ಲಿರುವಂಥ ಅವತರಗಳು, ಕುಟುಂಬದಲ್ಲಿರುವ ಮಕ್ಕಳು, ಕುಟುಂಬದ ಸಂಬಂಧಪಟ್ಟ ಕಾರ್ಯಗಳಲ್ಲಿಯೂ ಹಾಗೆ ಪ್ರತಿಯೊಬ್ಬರಿಗೂ ಪ್ರತಿ ದಿನದಲ್ಲಿ ಅನೇಕ ಕಾರ್ಯಗಳಲ್ಲಿ ಅವರು ಭಾಗವಹಿಸ್ತಾರೆ. ಆದರೆ ಅಲ್ಲಿ ಮೊದಲಾಗಿ ಕ್ರಿಸ್ತನಲ್ಲಿ ಒಂದು ಬೆಳವಣಿಗೆ ಬರಬೇಕು. ಆದರೆ ಬೆಳೆಯುವಂಥ ಅನುಭವ ಇದೆ ಎಂಬುದನ್ನು ನಾವು ಕಂಡುಕೊಳ್ಬೇಕಾದ್ರೆ ಮೊದಲಾಗಿ ಅವರು ದೇವರ ಪಾದದಲ್ಲಿ ಕೂತಿರಬೇಕು. ಮತ್ತು ಸತ್ಯದ ಒಂದು ವಾಕ್ಯದ ಓದನ ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 39ನೇ ವಾಕ್ಯ. ಸರಿ, ಇಲ್ಲಿ ಯೇಸುವಿನ ಪಾದದಲ್ಲಿ ಕೂತುಕೊಂಡು ದೇವರ ವಾಕ್ಯಗಳನ್ನು ಕೇಳಿ ಕಲಿತಾಳೆ. ನಾವು ತುಂಬ ವಿಷಯ ನಾವು ಪ್ರಪಂಚದಲ್ಲಿ ಕೂರುವುದಕ್ಕೂ, ಕೇಳುವುದಕ್ಕೂ, ಕಲಿಯುವುದಕ್ಕೂ ಅಥವಾ ನಮ್ಮ ಜೀವಿತನ ಉಪಯೋಗ ಮಾಡಿ ಬದುಕುವಂತ ನಮ್ಮ ಬದುಕಿನಲ್ಲಿ ಹೆಚ್ಚಾಗಿ ನಾವು ಪ್ರಪಂಚದ ನಮ್ಮ ಜನರು ನಮ್ಮ ಕುಟುಂಬಕ್ಕಾಗಲಿ ಇರ್ತೀವಿ. ಆದರೆ ನಾವು ಒಂದು ಕಾರ್ಯವನ್ನು ಅರಿಬೇಕು, ನಮಗೆ ಇಲ್ಲಿ ಮಾತ್ರವೇ ಕುಟುಂಬ ಎಲ್ಲ ಸಂಬಂಧ ಇರುತ್ತೆ. ದೇವರಾಜ ಏನಿಲ್ಲ ಏನಿಲ್ಲಮ್ಮ, ಅಲ್ಲಿ ಕುಟುಂಬಗಳಿಲ್ಲ, ಅಲ್ಲಿ ಸಂಬಂಧಗಳು ಇಲ್ಲ. ಯಾಕಂದ್ರೆ ಎಲ್ಲರೂ ದೇವರ ದೃಷ್ಟಿಯಲ್ಲಿ ಒಂದೇ ಮಟ್ಟದಲ್ಲಿ ಕಾಣಪಡ್ತಾರೆ. ಅಥವಾ ಅವರ ವ್ಯತ್ಯಾಸಗಳು, ಭಾಷೆಯೋ, ಬಣ್ಣವೋ, ಐಶ್ವರ್ಯವಂತನು, ಕೆಲಸಗಾರನೋ, ಯಜಮಾನನು, ಅನಾದಿಯೋ, ಈ ಯಾವ ವಿಧವಾಗಿರುವ ವ್ಯತ್ಯಾಸಗಳಲ್ಲಿ ಇರೋಣ. ಆದರೆ ಎಲ್ಲರೂ ಸಮವಾಗಿರ್ತಾರೆ. ಒಬ್ಬರಿಗೊಬ್ಬರು ವ್ಯತ್ಯಾಸದಲ್ಲಿ ಕಾಣುವುದಿಲ್ಲ. ಯಾಕಂದ್ರೆ ಅವರೆಲ್ಲರೂ ದೇವರ ಮಕ್ಕಳಾಗಿದ್ದಾರೆ. ಅವರು ಕ್ರಿಸ್ತರಂತೆ ಮಾರ್ಪಾಟವಾಗುವ ಜೀವನದಲ್ಲಿ ಇರುವುದರಿಂದ ಅವರು ಒಬ್ಬರಲ್ಲಿ ಒಬ್ಬರಿಗೆ ಏನು ಮಾಡೋಣ, ಈ ಭೂಮಿಯಲ್ಲಿರುವಂಥ ಸಂಬಂಧಗಳಿರುವ ಪ್ರಕಾರವಾಗಿಯೂ ಅನುಭವಗಳಿರುವ ಪ್ರಕಾರವಾಗಿಯೂ ಅಥವಾ ಅವರಿಗಿರುವಂತಹ ಸ್ಥಾನಮಾನಗಳಿಗೆ ತಕ್ಕಿರುವಂಥ ಕಾರ್ಯವಿರುವ ಪ್ರಕಾರವಾಗಿ ಅದೇನು ಇರಲ್ಲ. ಯಾಕಂದ್ರೆ ಅಲ್ಲಿ ಸತ್ಯವಾದ ಹೇಳ್ತಾರೆ, ಯೇಸುವಿನ ಪಾದದಲ್ಲಿ ಕೂತುಕೊಂಡು ನಾವು ಕಲಿಬೇಕು. ಏನ್ ಕಲಿಬೇಕು? 42ನೇ ವಾಕ್ಯ ಕೊಡುವ ಈ ಭೂಮಿಯಲ್ಲಿ ನಮಗೆ ಕಲಿಬೇಕಾಗಿರೋದು, ನಮ್ಮ ಜೊತೆ ಇರಬೇಕಾಗಿರೋದು, ನಮ್ಮ ಜೊತೆ ಬರುವಂಥದ್ದು ಯಾವುದು? ಕೆಲವು. ಅದೇನು ಗೊತ್ತಾ? ಒಂದು ರಕ್ಷಣೆ, ಎರಡನೇದು ನಾವು ದೇವರ ಮಕ್ಕಳೆಂಬ ಸಂಬಂಧ, ಮೂರನೇದು ಆತನ ರಕ್ತದಲ್ಲಿ ಉಂಟಾಗಿರುವ ಸಕಲ ಶುದ್ಧೀಕರಣವಾಗಿರುವಂತಹ ಪರಿಶುದ್ಧವುಳ್ಳ ಆ ಪರಲೋಕ ರಾಜ್ಯದ ಪ್ರಜೆ ಎಂಬುದಾಗಿರುವ ಅನುಭವ.
ಹೀಗೆ ನಾವು ನಿತ್ಯ ಕಾಲವೂ ದೇವರೊಂದಿಗೆ ಇರುವಂತಹ ಒಂದು ನಿತ್ಯವಾಗಿರುವ ಒಂದು ಜೀವನ ಇದು ಆ ವಾಕ್ಯ ಹೇಳ್ತದೆ. ಓದನ ಹೌದು, ಇದೆಲ್ಲ ನಾವು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಒಂದೇ ನಮಗೆ ತುಂಬಾ ಮುಖ್ಯ. ಅದು ಯಾವ್ದು ಆಧಾರ ಮೇಲೆ ಗೊತ್ತಾ? ನಾವು ಆತನ ಪಾದ ಬಳಿಯಲ್ಲಿ ಇದ್ದುಕೊಂಡು ಆತನ ವಾಕ್ಯಗಳನ್ನ ಉಪದೇಶಗಳನ್ನ ಕೇಳಿ ಕಲಿತು ಬೆಳಿಬೇಕು. ಈಗ ನಾವು ಕ್ರಿಸ್ತನ ಪಾದದಲ್ಲಿ ಕೂತುಕೊಂಡು ಕಲಿತು ಬೆಳಿಬೇಕೆಂದು ಅನುಭವ ಬಂದ್ಬಿಟ್ರೆ ಅವರಿಗೆ ಸಭೆ ತುಂಬಾ ಸಂತೋಷವಾಗುತ್ತೆ. ಅವರಿಗೆ ದೇವರ ವಾಕ್ಯದ ಉಪದೇಶ ಬಹಳ ಇಷ್ಟವಾಗುತ್ತೆ. ಅವರು ನಾವು ದೇವರ ಸಂಘ ಇರಬೇಕೆಂಬ ಆಸೆ ಆಕಾಂಕ್ಷೆ ಇಷ್ಟಾಗಿ ಬೆಳೆಯುತ್ತದೆ. ಅದನ್ನು ನಾವು ಅಳಿಬೇಕು. ಅವ್ರ ವಿಶ್ವಾಸ ಹೆಂಗಿದೆ? ಈಗ ಲೋಕದ ಜನರ ಮಧ್ಯದಲ್ಲಿ ಅವರಿಗೆ ಬೇಕಾಗಿರುವುದನ್ನ ಪಡೆದುಕೊಳ್ಳುವಂತಹ ಅಥವಾ ಅವರಿಂದ ತೆಗೆಯಲ್ಪಡದೆ ಇರುವಂತಹ ಒಂದು ಪಾಲನ್ನು ಅವರು ಪಡ್ಕೊಂಡಾರೆ. ಅದೇನು? ನಮಗಾಗಿ ದೇವರು ವಾಗ್ದಾನ ಕೊಟ್ಟ ನಿತ್ಯ ರಾಜ್ಯ, ನಮ್ಮನ್ನು ರಥದಿಂದ ಕ್ರಯಕ್ಕೆ ಕೊಂಡುಕೊಂಡಿರುವ ಅದರ ಮೂಲಕವಾಗಿ ಮಕ್ಕಳಿಂದ ಸಂಬಂಧ, ಅದರ ಮೂಲಕವಾಗಿ ನಿತ್ಯ ಕಾಲವು ನಮಗೆ ಬೇಕಾದ ಎಲ್ಲ ಸಮಾಧಾನ, ಆರೋಗ್ಯ, ಐಶ್ವರ್ಯ, ಸಂಪತ್ತು ಎಲ್ಲವನ್ನ ಅನುಭವಿಸುವಂತಹ ಶ್ರೇಷ್ಠವಾಗಿರುವ ಭಾಗ್ಯ. ಅದಕ್ಕೆ ಮೊದಲಾಗಿ ನಾವು ಮಾಡಬೇಕಾದ ವಿಶ್ವಾಸದ ಮೊದಲನೇ ಬೆಳವಣಿಗೆ ಅಥವಾ ನಮ್ಮಲ್ಲಿ ಇರಬೇಕಾದ ಅನುಭವ ಏನಂತಂದ್ರೆ ಕ್ರಿಸ್ತನ ಪಾದ ಬಳಿಯಲ್ಲಿ ನಾವು ಕೂತುಕೊಳ್ಳಬೇಕು. ಮತ್ತಾಯ ಬರೆದ ಸುವಾರ್ತೆ 11:20 ವಾಕ್ಯ ಓದಿ. ತನ್ನ ಮಹತ್ ಕಾರ್ಯಗಳು ಬಹಳವಾಗಿ ನಡೆದ ಊರುಗಳು ದೇವರ ಕಡೆಗೆ ತಿರುಗಲಲ್ಲ ಎಂದು ಅವುಗಳನ್ನು ಗದರಿಸಿದರು. ಆದರೆ ದೇವರ ಸನ್ನಿಧಿಯಲ್ಲಿ ಅದ್ಭುತಗಳು, ಆಶೀರ್ವಾದಗಳು ಹೊಂದಿಕೊಂಡವರು ದೇವರ ಕಡೆ ತಿರುಗಿಕೊಂಡು ದೇವರಲ್ಲಿ ಕೂತು ದೇವರ ವಾಕ್ಯದಲ್ಲಿ ಕೂತು ಅದು ಬೆಳಿಬೇಕು. ಹಾಗೆ ಅದ್ಭುತಗಳು, ಅಧಿಸಗಳು ಯಾಕೆ ದೇವರು ಮಾಡ್ತಾರೆ ಅಂದ್ರೆ ಅವರು ಯೇಸುವಿನೊಂದಿಗೆ ಸೇರಿ ಬಾಳುವುದಕ್ಕೆ, ಕ್ರಿಸ್ತನಿರುವ ವಿಶ್ವಾಸ ಅವರಲ್ಲಿ ಬೆಳೆಯುವುದಕ್ಕೆ, ಅವರು ದೃಢವಾಗಿ ನಿಲ್ಲುವುದಕ್ಕೆ ದೇವರ ಅದ್ಭುತ ಕಾರ್ಯ ಮಾಡ್ತಾರೆ. ಹಾಗಾದ್ರೆ ದೇವರು ನಮಗೆ ಮಾಡುವ ಎಲ್ಲ ಉಪಕಾರ ಆಶೀರ್ವಾದಗಳಲ್ಲಿ ಉದ್ದೇಶ ಏನಂತಂದ್ರೆ ನಾವು ಆತನಲ್ಲಿ ಬೆಳೆದು ಆತನಲ್ಲಿ ಕಲಿತು ಆತನ ಸನ್ನಿಧಿಯಲ್ಲಿ ಆತನೊಂದಿಗೆ ಇರಬೇಕೆಂಬ ಭಾಗ್ಯವು, ಆ ಮಾನಸಾಂತರಗಳ ಅನುಭವ ಅನುದಿನ ಇರಬೇಕಂತೆ. ಅಲ್ಲೇನಯ್ಯ? ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ನಿಮ್ಮಿಂದ ತೆಗೆಯಲ್ಪಡೆದಿರುವಂತಹ ಆ ಉತ್ತಮ ಭಾಗವನ್ನು ಆರಿಸಿಕೊಳ್ಳ್ರಿ. ಅದು ಹೆಂಗ್ ಸಿಗುತ್ತೆ? ಕ್ರಿಸ್ತನ ಪಾದ ಬಳಿಯಲ್ಲಿ ಕೂತುಕೊಂಡು ಕಲಿಯುವಾಗ ಸಿಗುತ್ತೆ. ಹಾಗಾದ್ರೆ ದೇವರು ಅದ್ಭುತಗಳ ಅನುಸರಣೆ ಯಾಕೆ ಮಾಡಿದರು, ಮಹತ್ವದ ಕಾರ್ಯ ಯಾಕೆ ನಮ್ಮ ಜೀವಿತ ಮಾಡ್ತಾರೆ ಅಂದ್ರೆ ನಾವು ಆತನಲ್ಲಿ ಆತನ ಉಪದೇಶದಲ್ಲಿ ಕಲಿತು ಅಲ್ಲಿ ನಿಂತು ಬೆಳಿಬೇಕಂತ. ಅಲ್ಲೇನಯ್ಯ? ಎರಡನೇದಾಗಿ ಓದೋಣ. ಯೋಹಾನನ ಬರೆದ ಸುವಾರ್ತೆ 8:32 ವಾಕ್ಯ ಒಬ್ಬರು ಫಸ್ಟ್. ನೀವು ಸತ್ಯವನ್ನು ತಿಳಿದುಕೊಂಡು ನೀವು ಆ ಸತ್ಯದಲ್ಲಿ ನೆಲೆಗೊಂಡಿದ್ದರೆ ಅದು ನಿಮ್ಮನ್ನು ಬಿಡುಗಡೆ ಮಾಡುತ್ತೆ. ಹಾಗೆ ದೇವರ ವಾಕ್ಯ ಎಂಬ ಸತ್ಯಗಳನ್ನು ನಾವು ತಿಳಿದುಕೊಂಡು ಹಾಗೆ ನಿಂತುಕೊಳ್ಳಬೇಕು. ನಾವು ತುಂಬ ಸಭೆಗಳಲ್ಲಿ ಅದ್ಭುತಗಳು, ಆಶೀರ್ವಾದಗಳು ಎಲ್ಲವನ್ನ ಕಣ್ಣಾರು ನೋಡ್ತೀವಿ, ಅನೇಕ ಅನುಭವಕ್ಕೆ ಬರುತ್ತದೆ. ಆದರೆ ಅದರ ನಿಮಿತ್ತವಾಗಿ ದೇವರು ನಿಲ್ಲುವ ಜೀವನ ಎಷ್ಟಿದೆ ಎಂಬುದಾಗಿ ನೋಡಬೇಕು. ಈಗ ನಾವು ತುಂಬ ಸಭೆಗಳಲ್ಲಿ ಕರ್ತನ ಸನ್ನಿಧಿಯಲ್ಲಿ ಕರ್ತನ ವಾಕ್ಯದ ಕೇಳುವ ಉಪದೇಶ ನಾವು ಬಲವಾಗಿ ನಿಲ್ಲುವಂತ ಅನುಭವ ಬಂದರೆ ಅವರ ಬೆಳವಣಿಗೆ ದೇವರಲ್ಲಿ ಬೆಳೆಯುವುದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಒಂದು ವೇಳೆ ನೀವು ಬಾಯಲ್ಲಿ ನೋಡಿದ್ರೆ ಅನೇಕ ಅದ್ಭುತಗಳು ಇದನ್ನು ಕುರಿತು ಹೇಳ್ತದೆ. ಎಲಿಯನು ದೇವರಲ್ಲಿ, ದೇವರ ಭಯಭಕ್ತಿಯಲ್ಲಿ ಭಕ್ತಿ ವೈರಾಗ್ಯವುಳ್ಳವನಾಗಿದ್ದನು, ಆ ಬೆಳವಣಿಗೆ ಇತ್ತು ಎಂಬುದಾಗಿ. ಅದನ್ನು ನಾವು ಹೇಗೆ ಕಾಣ್ತೀವಿ ಅಂದರೆ
ಒಂದು ರಾಜ್ಯವು ಎಲ್ಲವೂ ದೇವರಿಗೆ ವಿರುದ್ಧವಾಗಿ, ಇವನಿಗೆ ವಿರುದ್ಧವಾಗಿ, ಇಡೀ ರಾಜ್ಯವೇ ವಿರುದ್ಧವಾಗಿ ನಿಂತುಕೊಂಡರೂ ಕೂಡ ಅವನು ಅರಿತಿರುವ ಸತ್ಯದಲ್ಲಿ, ಅವನು ನಿಂತು ಬೆಳೆಯಬೇಕಾಗಿರುವ ಅನುಭವದಲ್ಲಿ ಎಷ್ಟು ಬೆಳೆದು ನಿಂತುಕೊಂಡಿದ್ದಾನೋ ಅದರ ಅನುಭವ ಯಾರನ್ನು ಕೇರ್ ಮಾಡಲ್ಲ, ನಿಲ್ತಾನೆ. ನೀವು ನೋಡಿದ್ರ ಇವತ್ತು ನಾವೆಲ್ಲ, ನೀವು ಅನೇಕ ನಿಮ್ಮ ಜೀವಿತದಲ್ಲಿ ಯೋಚನೆ ಮಾಡಿ, ನಿಮ್ಮ ಬಂಧು ಮಿತ್ರರು, ನಿಮ್ಮ ಸ್ನೇಹಿತರು, ನಿಮ್ಮ ಪ್ರಪಂಚ ಜನರು, ಅವರು ದೇವರ ವಾಕ್ಯದಲ್ಲಿ ಸತ್ಯದಲ್ಲಿ ನಿಂತು ನಡೆಯದೇ ಇರುವವರ ಮಧ್ಯೆ ನೀವಿದ್ದರೆ, ಎಲಿಯನ ಹಾಗೆ ಭಕ್ತಿ ವೈರಾಗ್ಯಗಳವರಾಗಿ ನಿಲ್ಲುವುದಕ್ಕೆ ದೇವರ ಮುಂದೆ ಸಾಕ್ಷಿ ನುಡಿಯುವಂತವರಾಗಿರ್ಲಿಕ್ಕೆ ಉಂಟಾ ಎಂಬುದಾಗಿ ನೋಡ್ರಿ. ಅವನೇನು ಹೇಳ್ತಾನೆ, ಎಲ್ಲ ಜನರು ಹಿಂತಿರುಗಬಹುದು, ನಿನ್ನ ವಾಕ್ಯಕ್ಕೆ, ನಿನ್ನ ಉಪದೇಶಕ್ಕೆ ದ್ರೋಹ ಮಾಡಿದ್ರು, ನೀನು ಉಪಕಾರ ಮಾಡಿದವರು ಮರ್ತು ಬಿಡ್ರು, ಆದರೆ ನಾನು ಮಾತ್ರ ಹೇಗಿದ್ದೀನಿ, ಭಕ್ತಿ ವೈರಾಗ್ಯವಾಗಿ ಇದ್ದೀನಿ. ಇವತ್ತು ವಿಶ್ವಾಸ ಜೀವನ ದೇವರಲ್ಲಿ ಬೆಳೀತಾ ಇದ್ದಾರೆ, ದೇವರಲ್ಲಿ ಇದ್ದಾರೆ ಎಂಬುದಕ್ಕೆ ಅರ್ಥ ಏನು ಗೊತ್ತಾ? ಅವರು ಈ ಪ್ರಪಂಚದ ಜನರು, ಲೋಕವು, ಸ್ನೇಹಿತರು, ಬಂಧು ಮಿತ್ರರು, ಒಂದು ವೇಳೆ ನಡೆಯದಿರುವ ವಿಶ್ವಾಸಿಗಳ ಮಧ್ಯದಲ್ಲಿ ಅವರಿಗಿರುವ ಭಕ್ತಿ ವೈರಾಗ್ಯವನ್ನ ತೋರಿಸಿ ನಿಲ್ಲಬೇಕು. ಇವತ್ತು ಎಷ್ಟು ಚೆನ್ನಾಗಿ ನಿಲ್ತಾರೆ. ಯೆರೆಮೀಯ ಪ್ರವಾದಿ ಏನು ಹೇಳ್ತಾರೆ ಓದೋಣ, ಒಂದು ವಾಕ್ಯ ಕೂಡ, 2ನೇ ಅಧ್ಯಾಯ 1ನೇ ವಾಕ್ಯ. ನನಗೆ ದಯಪಾಲಿಸಿದರು, ನೀನು ಹೋಗಿ ಯೆರೂಸಲೇಮಿನ ಕಿವಿಗೆ ಮುಟ್ಟುವಂತೆ ಈ ಮಾತುಗಳನ್ನು ಸಾರು. ಕರ್ತನು ಹೀಗನ್ನುತ್ತಾನೆ, ನೀನು ಯೌವನದಲ್ಲಿ ನನ್ನ ಮೇಲೆ ಇಟ್ಟಿದ್ದ ಪ್ರೀತಿಯನ್ನು, ವಿವಾಹ ಕಾಲದ ನಿನ್ನ ಪ್ರೇಮವನ್ನು, ಬೀಜ ಬಿತ್ತಿಯೇ ಇಲ್ಲದ ಅರಣ್ಯದಲ್ಲಿ ನೀನು ನನ್ನನ್ನು ಹಿಂಬಾಲಿಸಿದ ನಿನ್ನ ಪಾತಿವ್ರತ್ಯವನ್ನು ನಿನ್ನ ಇದಕ್ಕಾಗಿ ಜ್ಞಾಪಕದಲ್ಲಿಟ್ಟಿದ್ದೇನೆ. ನೋಡ್ರಿ, ದೇವರು ಹೇಳ್ತಾರೆ ಅಂದ್ರೆ ಏನೇನು ವಿಷಯವನ್ನು ಹೇಳ್ತಾರೆ ಆ ವಾಕ್ಯದಲ್ಲಿ ಓದೋಣ. ಮೊದಲದಾಗಿ, ಕರ್ತನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದರು, ನೀನು ಹೋಗಿ ಯೆರೂಸಲೇಮಿನ ಕಿವಿಗೆ ಮುಟ್ಟುವಂತೆ ಈ ಮಾತುಗಳನ್ನು ಸಾರು. ಹೌದು, ಅದೇನು ಬರ್ತಂದ್ರೆ ತಿರುಗಿ ಚದುಮ, ನೀವು ಹೇಳಿ ಯೆರೂಸಲೇಮು ನಿವಾಸದ ಚೊಲ್ಲಲು ఈ సమాచారము ప్రకటింపుము. యెహోవా సెలవిచ్చినదేమనగా, నీవు అరణ్యములోను విత్తనములను వేయదగిన దేశములను, ನೋಡಿ, ಅರಣ್ಯದಲ್ಲಿ ಅಂದ್ರೆ ಅರಣ್ಯ ದೇಶಗಳಲ್ಲಿ, ವನಾಂತರದಲ್ಲಿ ಅಂದ್ರೆ ಅರಣ್ಯದಲ್ಲಿ ನೀನು ನನ್ನನ್ನು ಹಿಂಪಾಲಿಸಿ ಬಂದಿಯಲ್ಲ. ಅದು ಹೇಗಂದ್ರೆ ನಿನ್ನ ಯೌವನ ಪ್ರಾಯದಲ್ಲಿರುವಂತ ಭಕ್ತಿಯೊಂದಿಗೆ. ಒಬ್ಬ ವ್ಯಕ್ತಿ ದೇವರ ವಾಕ್ಯದಲ್ಲಿ ಬರದೆ ನಿಲ್ಲುವಂತ ಅನುಭವ ಎಲ್ಲಿ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳಿದ್ರೆ ಯೌವನ ಪ್ರಾಯ. ಯಾಕಂದ್ರೆ ಯೌವನ ಪ್ರಾಯವು ದೇವರಿಗೆ ಬಹಳ ಶ್ರೇಷ್ಠವಾದದ್ದು. ಈ ದಿನಗಳಲ್ಲಿ ನೀವಾಗಲಿ, ನಿಮ್ಮ ಮಕ್ಕಳಾಗಲಿ, ನಿಮ್ಮ ಕುಟುಂಬಗಳಲ್ಲಿ ಆ ಯೌವನ ಪ್ರಾಯದಲ್ಲಿ ದೇವರಿಗಿರುವಂಥ ಭಕ್ತಿ ವೈರಾಗ್ಯವು ಎಷ್ಟು ಇರುತ್ತದೋ ಅದು ಅವರ ಆತ್ಮೀಯ ಬೆಳವಣಿಗೆಯನ್ನು ಗುರುತಿಸುತ್ತೆ. ಯಾಕೆ ಈ ಪ್ರಾಯವು ದೇವರಿಗೆ ಮಗು ಇಷ್ಟ ಅಂತ ಹೇಳಿದ್ರೆ, ನೀವು ಬೈಬಲ್ ನೋಡಿ, ಸಮುವೇಲನ ಹತ್ರ ದೇವರು ಮಾತಾಡಬೇಕಾದ್ರೆ ಅವನು ಬೆಳೆದವನು. ಮಾತಾಡುವ ದೇವರ ಶಬ್ದವನ್ನು ಗ್ರಹಿಸಿಕೊಂಡು ಆತನಕ್ಕಾಗಿ ನಿಲ್ಲುವಂತ ಒಂದು ಬೆಳವಣಿಗೆ ಇದೆಯಲ್ಲ, ಅದು ಯೌವನ ಪ್ರಾಯದ ಬೆಳವಣಿಗೆ. ಎರಡನೇದಾಗಿ, ನೀವು ದಾವಿದನ ನೋಡಿ, ದಾವಿದನು ಯೌವನ ಪ್ರಾಯದಲ್ಲಿ ದೇವರಿಗೆ ಎಷ್ಟು ಭಕ್ತಿ ವೈರಾಗ್ಯವಾಗಿದ್ದಾನೆ ಗೊತ್ತಾ? ದೇವರ ವಾಕ್ಯಕ್ಕೆ, ದೇವರ ಸತ್ಯಕ್ಕೆ ವಿರುದ್ಧವಾಗಿ ಮಾತಾಡುವವನ ಎದುರಿಸಿರುವುದಕ್ಕೂ ತನ್ನ ಪ್ರಾಣವನ್ನು ಕೂಡ ಲೆಕ್ಕಿಸದೆ ಅವರನ್ನ ಗೆಲ್ಲಬೇಕೆಂಬುದಾಗಿ ಹೋರಾಟ ಮಾಡುವುದಕ್ಕೂ ತನ್ನನ್ನು ಸಿದ್ಧಪಡಿಸಿಕೊಂಡಿದ್ದ. ಈಗ ನಾವು ಯೋಚನೆ ಮಾಡ್ರಿ, ವಿಶ್ವಾಸದಲ್ಲಿ ಅವರು ಬೆಳೆಯುವಂತ ಎರಡನೇ ಬೆಳವಣಿಗೆ ಇದೆಯಲ್ಲ, ಅವರು ಎಷ್ಟು ಮಟ್ಟಿಗೆ ದೇವರಿಗಾಗಿ ನಿಂತಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಉದಾಹರಣವಾಗಿ ದಾವಿದನ ಅನುಭವ ಸಾಕ್ಷಿ, ಸಾಮುವೇಲ್ ಸಾಕ್ಷಿ. ನೀವು ಬೈಬಲ್ ಇದನ್ನು ನೋಡಿದ್ರೆ ಈಗ ಸತ್ಯ ಇವರೆಲ್ಲ ಯೌವನ ಪ್ರಾಯದವರು. ಆದರೆ ಆ ಕಾಲಗಳಲ್ಲಿ
ಅವರಲ್ಲಿ ದೇವರಿಗಾಗಿ ಎಷ್ಟು ಭಕ್ತಿ ವೈರಾಗ್ಯ ಉಳ್ಳವರಾಗಿದ್ದಾರೆ ಎಂಬುದನ್ನ ನಾವು ನೋಡಬೇಕು. ಇದಕ್ಕೆ ಯೆರೆಮೀಯ ಪ್ರವಾದಿ ಮೂಲಕ ದೇವರ ಪ್ರವಾದ ಏನಂತ ಹೇಳಿದ್ರೆ, ನೀನು ಅರಣ್ಯದಲ್ಲಿ ನನ್ನನ್ನು ಹಿಂಪಾಲಿಸಿ ನಡೆದಿಲ್ಲ, ಆ ನಡೆಯುವಂತಹ ಅನುಭವ ಇದೆಯಲ್ಲ, ಅದು ನಿನ್ನ ಚಿಕ್ಕ ಪ್ರಾಯದಲ್ಲಿ ಇದ್ದ ಭಕ್ತಿ ವೈರಾಗ್ಯ, ಅಥವಾ ನಿನ್ನ ಯೌವನ ಪ್ರಾಯದಲ್ಲಿ ಇದ್ದ ಭಕ್ತಿ ವೈರಾಗ್ಯ ಮೊದಲಾಗಿ. ಎರಡಾಗಿ ಏನು ಹೇಳ್ತಂದ್ರೆ, ಓದೋಣ. ನೋಡಿ, ಇದು ವಿಭಾಗವಾಗುವ ಅಂದರೆ ಕುಟುಂಬವಾಗಿ ಇರುವಂತ ಕಾಲಗಳಲ್ಲಿ ನೀವು ದೇವರೊಂದಿಗೆ ಸೇರಿ ಬದುಕಿದ ಆ ವಿಶ್ವಾಸ ಜೀವನ, ಈ ಕುಟುಂಬಗಳಾದ್ಮೇಲೆ ತುಂಬ ಜನ ಏನು ಮಾತು ಗೊತ್ತಾ, ದೇವರಿರುವ ಭಕ್ತಿ ಬೆಳವಣಿಗೆ ಕಡಿಮೆ ಆಗಿಬಿಡುತ್ತೆ. ಯಾಕೆ ಗೊತ್ತಾ, ಕುಟುಂಬದಲ್ಲಿರುವ ಕೆಲಸ, ಅದರ ನಿಮಿತ್ತವಾಗಿರುವಂಥ ಭಾರಗಳು, ನೆಂಟರು, ಸ್ನೇಹಿತರು, ಈ ಎಲ್ಲ ಸಂಬಂಧಗಳು ಬರೋಕ್ಕೆ ಸ್ಟಾರ್ಟ್ ಆದ ಕೂಡ ಅವ್ರ ಮೇಲೆ ಹೊರೆಗಳು ಜಾಸ್ತಿ ಆಗುತ್ತೆ. ಅವಾಗ ಅವರು ದೇವರಿಗಾಗಿ ಭಕ್ತಿ ವೈರಾಗ್ಯವಾಗಿರ್ಬೇಕಾಗಿ ಒಂದು ಜೀವನ ಇದೆಯಲ್ಲ, ಅದು ಯೌವನ ಪ್ರಾಯದಲ್ಲಿ ನಡೆಯುವ ಜೀವನದೊಂದಿಗೆ ಅವರ ವಿವಾಹ ಕುಟುಂಬ ಜೀವಿತವನ್ನು ಅವರು ಪ್ರಾರಂಭಿಸಿದ್ರೆ ಅದುವರೆಗೆ ಅದು ಏನ್ ಮಾಡ್ಬೇಕಂದ್ರೆ ಭಕ್ತಿ ವೈರಾಗ್ಯದಲ್ಲಿ ಬೆಳೆಯುವಂಥದ್ದಾಗಿರ್ಬೇಕು. ಅರಣ್ಯ ಪುಸ್ತಕ 12ನೇ ಅಧ್ಯಾಯ 7ನೇ ವಾಕ್ಯ ಓದಿ. ಅಂದ್ರೆ ಮೋಶೆ ಎಂಬುವನು ದೇವರ ಮನೆಯಲ್ಲೆಲ್ಲ ನಂಬಿಕಸ್ಥಾಗಿದ್ದರಂತೆ. ಈಗ ನಾವು ದೇವರಲ್ಲಿ ನಿಂತು ಬೆಳೆಯುವುದು ಹೆಂಗೆ ಅಂತ ಹೇಳಿದ್ರೆ, ದೇವರ ಮನೆಯಲ್ಲಿ ನಿಂತು ಬೆಳೆಯುವುದು, ದೇವರ ಸನ್ನಿಧಿಯಲ್ಲಿ, ದೇವರ ಸಭೆಯಲ್ಲಿ, ದೇವರ ಮನೆಯಲ್ಲಿ ನಂಬಿಕಸ್ಥರಾಗಿ ನಿಲ್ಲುವುದು. ಇವತ್ತು ವಿಶ್ವಾಸ ಜೀವನದಲ್ಲಿ ಬಹು ಜನರು ಏನ್ ಮಾಡೋಣ, ದೇವರ ಮನೆಯಲ್ಲಿ, ಇಲ್ಲಿ ಮನೆಯಲ್ಲೇ ನಂಬಿಕಸ್ಥ ಇಲ್ಲ ಅಂದ್ರೆ ಪರಲೋಕ ರಾಜ್ಯ ಮನೆ ಹೆಂಗೆ ಸಿಗುತ್ತೆ ಅವರಿಗೆ? ಹೆಂಗೆ ಸಿಗುತ್ತೆ ಹೇಳ್ರಿ? ಇಲ್ಲಿ ಕೊಡಲ್ಪಟ್ಟಿರುವಂತ ದೇವರ ಮನೆಯಾಗಿರುವ ದೇವರ ಸಭೆಯಲ್ಲಿ ಎಷ್ಟು ನಂಬಿಕಸ್ಥರಾಗಿ ಬಲವಾಗಿ ದೃಢವಾಗಿ ವೈರಾಗ್ಯವಾಗಿ ಇರ್ತಾರೋ ಅದರ ಮೂಲಕವಾಗಿ ಸಿಕ್ಕುವ ಫಲವೇ ಪರಲೋಕ ರಾಜ್ಯ. ಹಾಗಾದ್ರೆ ಮೋಶೆ ದೇವರ ರಾಜ್ಯಕ್ಕೆ ಜನರನ್ನು ನಡೆಸುವಾಗ ಅವನು ಹೆಂಗಿದ್ರಂತೆ, ದೇವರ ಮನೆಯಲ್ಲೆಲ್ಲ ನಂಬಿಕಸ್ಥರಾಗಿದ್ದ. ಇವತ್ತು ದೇವರ ಮನೆ ಎಂಬ ಕುಟುಂಬದಲ್ಲಿ ವಿಶ್ವಾಸ ಜೀವನ, ಅವರ ನಂಬಿಕೆ, ಅವರ ದೇವರಲ್ಲಿ ದೃಢವಾಗಿ ನಿಲ್ಲುವಂಥ ಜೀವನ ಎಷ್ಟು ಮಟ್ಟಿಗಿದೆ ಎಂಬುದನ್ನ ಒಬ್ಬ ವಿಶ್ವಾಸಿ, ಒಬ್ಬ ದೇವರ ಮಕ್ಕಳು ಬೆಳವಣಿಗೆ ನಾವು ಅರ್ಥ ಮಾಡಿಕೊಂಡು. ಎರಡನೇದಾಗಿ 14:22ನೇ ವಾಕ್ಯ, ನಂಬರ್ಸ್. ಈ ಮನುಷ್ಯರೆಲ್ಲರೂ ಐಗುಪ್ತ ದೇಶದಲ್ಲಿಯೂ ಅರಣ್ಯದಲ್ಲಿಯೂ ನಾನು ನಡೆಸಿರುವ ಮಹತ್ ಕಾರ್ಯಗಳನ್ನು, ನನ್ನ ಮಹಿಮೆಯನ್ನು ನೋಡಿದರು. ನನ್ನ ಮಾತಿಗೆ ಕಿವಿಗೊಡದೆ ಪದೇ ಪದೇ ನನ್ನನ್ನು ಪರೀಕ್ಷಿಸಿದ್ದರಿಂದ ನಾನು ಅವರ ಪಿತೃಗಳಿಗೆ ಸಮಾನ ಪೂರ್ವಕವಾಗಿ ವಾಗ್ದಾನ ಮಾಡಿದ ದೇಶವನ್ನು ಇವರಲ್ಲಿ ಯಾರು ನೋಡುವುದಿಲ್ಲ. ನನ್ನನ್ನು ಅಲಕ್ಷ್ಯ ಮಾಡಿದ ಇವರಲ್ಲಿ ಯಾರು ಅದನ್ನು ನೋಡುವುದಿಲ್ಲ. ನೋಡಿ, ದೇವರು ಎಷ್ಟು ಉಪಹಾರ ಮಾಡಿದ್ದಾರೆ ಇಸ್ರಾಯೇಲ್ ಜನರಿಗೆ, ಆದರೆ ಅವರ ದೇವರಲ್ಲಿ ಏನ್ ಕೊಂಡಿಲ್ಲ, ನಿಂತು ಬೆಳೆಯಲಿಲ್ಲ. ಅಲ್ಲೇಲಯ್ಯ. ಅದಕ್ಕೆ ದೇವರು ಹೇಳ್ತಾರೆ, ತಿರುಗಿ ಆ ವಾಕ್ಯವನ್ನು ಕೂಡ ಓದಿ, 22ನೇ ವಾಕ್ಯ. ಈ ಮನುಷ್ಯರೆಲ್ಲರೂ ಎಗಿಪ್ತ ದೇಶದಲ್ಲಿಯೂ ಅರಣ್ಯದಲ್ಲಿಯೂ ನಾನು ನಡೆಸಿರುವಂತ ಮಹತ್ ಕಾರ್ಯಗಳನ್ನು, ನನ್ನ ಮಹಿಮೆಯನ್ನು ನೋಡಿದರು. ನನ್ನ ಮಾತಿಗೆ ಮಾತ್ರ ಏನ್ ಮಾಡಿಲ್ಲ, ಅವರು ಕಿವಿಗೊಂಡಿಲ್ಲ. ಆದರೆ ದೇವರ ವಾಕ್ಯಗಳಿಗೆ ಉಪದೇಶ ಕಿವಿ ಕೊಟ್ಟು ನಡೆಯುವುದು. ಸೆಕೆಂಡ್, ಈಗೋ ಅವನನ್ನು 10 ಸಾರಿ ಏನ್ ಮಾಡಿದ್ದಾರೆ, ಪರೀಕ್ಷೆ ಮಾಡಿ ವಿಶ್ವಾಸದಲ್ಲಿ ನಿಲ್ಲದೆ ಹೋಗಿದ್ದಾರೆ. ನಾವು ಸ್ವಲ್ಪ ಯೋಚನೆ ಮಾಡೋಣ. ದೇವರ ವಾಕ್ಯದ ಉಪದೇಶದಲ್ಲಿ ನಿಲ್ಲದೆ
ದೇವರ ಮಾತಿಗೆ ಕಿವಿ ಕೊಟ್ಟು ಅದರಲ್ಲಿ ಬಲವಾಗಿ ನಿಲ್ಲದಿರುವ ಜೀವನ ಬಿದ್ದ ಜೀವನ. ಅದು ಇಸ್ರಾಯೇಲ್ ಜನಾಂಗಗಳನ್ನ ಗುರುತಿಸಿಕೊಂಡು ದೇವರು ಹೇಳ್ತಾರೆ, ಅವರಲ್ಲಿ ಅನೇಕ ಅದ್ಭುತಗಳನ್ನ ಮಹತ್ವದ ಕಾರ್ಯವನ್ನು ಮಾಡಿದರು. ಅವರು ಯಾರು ಏನ್ ಮಾಡಿಲ್ಲ? ದೇವರ ಮಾತಿಗೆ ಕಿವಿ ಕೊಟ್ಟು ದೃಢವಾಗಿ ನಿಂತಿಲ್ಲ. ಅವರು ನನ್ನ 10 ಸಾರಿ ಪರೀಕ್ಷೆ ಮಾಡಿದ್ರು, ನನ್ನ ಮಾತನ್ನು ಮೀರಿ ನಡ್ಕೊಂಡ್ರಂತ. ಹಾಗಾದ್ರೆ ದೇವರ ವಾಕ್ಯದಲ್ಲಿ ನಿಲ್ಲುವುದು ತುಂಬಾ ಮುಖ್ಯ. ದೇವರ ಉಪದೇಶದಲ್ಲಿ ನಿಲ್ಲುವುದು ತುಂಬಾ ಮುಖ್ಯ. ದೇವರ ಸಭೆಯಲ್ಲಿ ನಿಲ್ಲುವುದು ತುಂಬಾ ಮುಖ್ಯ. ದೇವರು ನಮಗೆ ಕೊಟ್ಟ ವಿಶ್ವಾಸದಲ್ಲಿ ಕಡೆವರೆಗೆ ನಿಂತು ಕಾಪಾಡಿಕೊಳ್ಳಲು ತುಂಬಾ ಮುಖ್ಯ. ನಾವು ಕ್ರಿಸ್ತ ನಮಗೆ ಕೊಟ್ಟ ಎಲ್ಲಾ ಜೀವನಗಳಲ್ಲಿ ನಾವು ಕಡೆವರೆಗೆ ದೃಢವಾಗಿ ನಿಲ್ಲುವಂತವರಾಗಿರ್ಬೇಕು. 24ನೇ ವಾಕ್ಯ, ನನ್ನ ದಾಸನಾಗಿರುವ ಕಾಲೇಬು ಅಂತ ಮನಸ್ಸುಳ್ಳವನಾಗಿರದೆ. ಅಂದ್ರೆ ದೇವರ ವಾಕ್ಯವನ್ನು ಮೀರಿ ದೇವರು ಹೇಳುವ ಆಜ್ಞೆಗಳನ್ನು ಕೈಕೊಳ್ಳದೆ ಹೋಗಿ ಒಂದು ಅನುಭವ ಯಾರಿಗಿಲ್ಲ? ಕಾಲೇಬನಲ್ಲಿಲ್ಲ. ಕಾರಣ ಅವನಲ್ಲಿದ್ದ ಆತ್ಮ ವಿಶೇಷವಾಗಿರುವ ಆತ್ಮ. ಅಂದ್ರೆ ನಮಗೆ ದೇವರ ಆತ್ಮ ಅಭಿಷೇಕ ಕೊಡೋದೇನು ಗೊತ್ತಾ? ದೇವರಲ್ಲಿ, ದೇವರ ಸಭೆಯಲ್ಲಿ, ದೇವರು ಕೊಟ್ಟ ರಕ್ಷಣೆಯಲ್ಲಿ, ವಿಶ್ವಾಸದಲ್ಲಿ ದೃಢವಾಗಿ ನಿಂತು ಬೆಳೆಯೋದಕ್ಕೆ. ಇವತ್ತು ಜನರು ಹೇಳ್ತಾರೆ, ಅನೇಕರು ಸೈತಾನ ಮಾತು ಗೊತ್ತಾ, ನೀವು ಇಲ್ಲಿದ್ರೆ ಬೆಳೆಯಲ್ಲ, ನೀನು ಹೀಗಿದ್ರೆ ನೀವು ಬೆಳೆಯಕ್ಕೆ ಬಿಡಲ್ಲ, ಹೀಗಿದ್ರೆ ನಿಮಗೆ ಹೀಗೆ ಆಗಲ್ಲ ಎಂಬುದಾಗಿ ಈ ಪ್ರಪಂಚದ ಕಾರ್ಯಗಳನ್ನ, ಅವರನ್ನು ಗೊತ್ತಿರುವ ಸ್ವಂತವಾಗಿರುವ ಕೆಲವು ಗುಣಗಳನ್ನ ಎತ್ತಿ ಹಿಡಿದು ಅದರ ಮೂಲಕವಾಗಿ ಏನ್ ಮಾಡ್ತಾರೆ? ಅವನ್ನ ತಪ್ಪಾಗಿರುವ ದಾರಿಗೆ ನಡೆಸಿಬಿಡ್ತಾರೆ. ಇವತ್ತು ಮಗು ಜನರು ದೇವರಲ್ಲಿ ಬೆಳೆಯುತ್ತೀವಿ, ನಾವು ದೇವರಿಗೇನು ಮಾಡಿಬಿಡ್ತೀವಿ, ನಾವು ದೇವರಲ್ಲಿ ಏನು ಸಾಧನೆ ಮಾಡ್ತೀವಿ ಎಂಬುದಾಗಿ ದೇವರು ಕೊಟ್ಟ ರಕ್ಷಣೆ, ವಿಶ್ವಾಸ, ಸಭೆ, ದೇವರು ಕೊಟ್ಟ ಉಪದೇಶ ಇದನ್ನು ನೆಲಕೊಳ್ಳದೆ ಹೋಗ್ತಾರೆ. ನೋಡ್ರಿ, ಇವರೆಲ್ಲ ಬಿದ್ದು ಹೋಗಿರುವ ಜನರೇ. ಇವರೆಲ್ಲರೂ ದೇವರ ಆಜ್ಞೆಯನ್ನು ಮೀರಿರುವ ಜನರೇ. ಇವರೆಲ್ಲರೂ ದೇವರ ಮಾತಿಗೆ ಕಿವಿ ಕೊಡದಿರುವ ಜನರೇ. ಇವರೆಲ್ಲ ದೇವರೇನು ಮಾತು ಗೊತ್ತಾ? ವಾಗ್ದಾನ ಕೊಟ್ಟ ದೇಶಕ್ಕೆ ಕೊಂಡೊಯ್ಯೋದಿಲ್ಲ. ಆ 40 ವರ್ಷದಲ್ಲಿ ಎಲ್ಲವೂ ಸಾಯ್ತಾರೆ. ನಾವು ಸ್ವಲ್ಪ ಯೋಚನೆ ಮಾಡಬೇಕು. ನಮಗೆ ಈ ಭೂಮಿಯಲ್ಲಿ ಕೊಟ್ಟ ಬದುಕಿದೆಯಲ್ಲ, ಈ ಜೀವನ, ನಾವು ಕ್ರಿಸ್ತನಲ್ಲಿ, ಆತನ ಮನೆಯಲ್ಲಿ, ಆತನ ಉಪದೇಶದಲ್ಲಿ, ಆತ ನಮಗೆ ಆಜ್ಞಾಪಿಸುವ ಆಜ್ಞೆಗಳಲ್ಲಿ ನಾವು ದೃಢವಾಗಿ ನಿಂತು ಬೆಳೆಯಬೇಕು. ಯಾಕಂದ್ರೆ ಕಾಲೇಬನೆಂಬುವನು, ನನ್ನ ದಾಸನು ಕಾಲೇಬನೆಂಬುವನು ಆಗಿರುವನಲ್ಲ, ಅವನಲ್ಲಿರುವ ಆತ್ಮವು ವಿಶೇಷವಾಗಿರುವ ಆತ್ಮ. ಅವನು ಹೆಂಗಿದ್ರಂತೆ ಓದಿ. ಅವನು ಮನಪೂರ್ವಕವಾಗಿ ನನ್ನ ಮಾತನ್ನು ಅನುಸರಿಸಿ ನಡೆದಿದ್ದರಿಂದ ಅವನು ಸಂಚರಿಸಿದ ಆ ದೇಶದಲ್ಲಿ ಸೇರಿಸು. ಆದರೆ ದೇವರು ನಮಗೆ ಕೊಟ್ಟ ವಾಗ್ದಾನವಾಗಿರುವಂತಹ ನಿತ್ಯ ರಾಜ್ಯದಲ್ಲಿ ಸೇರುವುದಕ್ಕಿರುವ ಜೀವನ ಕ್ರಿಸ್ತನಲ್ಲಿ, ಕ್ರಿಸ್ತನ ಸಭೆಯಲ್ಲಿ, ಉಪದೇಶಗಳಲ್ಲಿ, ದೇವರು ಕೊಡುವ ಆಜ್ಞೆಗಳಲ್ಲಿ ನಾವು ನಿಂತು ನಡಿಬೇಕು. ಇವತ್ತು ಇದು ಕರೆಕ್ಟ್ ಇಲ್ಲ ಅಂತ ಹಿಡಿದ ಅವ್ರು ಎಲ್ಲಿಗೆ ಬರಲ್ಲ? ದೇವರಾಜ್ಗೆ ಬರೋದೇ ಇಲ್ಲ. ಇದು ದೇವರು ಹೇಳಿದ್ದಾರೆ. ನಾವಿದು ಕೊನೆ ಕಾಲದಲ್ಲಿದ್ದೀವಿ. ನಿಮ್ಮ ವಿಶ್ವಾಸವನ್ನು ಕಾಪಾಡಿಕೊಳ್ಬೇಕು, ನಿಮ್ಮ ರಕ್ಷಣೆಯನ್ನು ಕಾಪಾಡಿಕೊಳ್ಬೇಕು. ನೀವು ದೇವರು ನಿಮಗೆ ಕೊಟ್ಟಿರುವಂತಹ ದೇವರ ಮನೆ, ಕುಟುಂಬ ಆಗಿರುವ ಸಭೆಯಲ್ಲಿ ನಂಬಿಕಸ್ಸಾಗಿರಬೇಕು. ವಿಶೇಷವಾಗಿ ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದರಲ್ಲಿ ಪೂರ್ಣ ಮನಸ್ಸಿನಿಂದ ದೇವರಿಗೆ, ದೇವರ ನಿಯಮಗಳಿಗೆ, ಉಪದೇಶಗಳಿಗೆ ಅರಿತು ಅನುಸರಿಸಿ ನಡಿಬೇಕು. ಅದಕ್ಕೆ ಕಾಲೇಬನ ಕೂತು ಹೇಳ್ತಾರೆ, ಅವನು ಯಾಕೆ ಕಾಲೇಬನ ಯೋಶುವ ಇವರಿಬ್ಬರನ್ನ ನಾನು ನನ್ನ ವಾಗ್ದಾನ ಕೊಟ್ಟ ದೇಶಕ್ಕೆ ಅವರನ್ನು ಅನುಭವಿಸೋದಕ್ಕೆ ಅಲ್ಲಿ ಕೊಂಡೋಗಿ ಸೇರಿಸಿದಂದ್ರೆ ಅವರಿರುವ ಆತ್ಮ ವಿಶೇಷವಾಗಿರುವ ಆತ್ಮ. ಅದು ಎಲ್ಲ ಹಂಗೆ ಅಲ್ಲ, ಅದು ಭಕ್ತಿ ವೈರಾಗ್ಯವಾಗಿ ಕಡೆಯವರೆಗೆ ದೇವರು ಕೊಟ್ಟ ರಕ್ಷಣೆ, ವಿಶ್ವಾಸ, ದೇವರು ಮಾಡುವ ಉಪಹಾರದಲ್ಲಿ ಎಂದಿಗೂ ಗುಣಮುಟ್ಟದೆ, ಬೇಸರ ಮಾಡದೆ, ಸೇವಕರಾಗಿರುವ ಮೋಶೆಗೆ ವಿರುದ್ಧವಾಗಿ ಏನು ಯೋಚನೆಯನ್ನ ಮಾತುಗಳನ್ನು ಹೇಳದಂತೆ ತಮ್ಮನ್ನು ಕಾಪಾಡಿಕೊಂಡವರು. ಹಾಗಾದರೆ
ವಿಶ್ವಾಸದಲ್ಲಿ ಭಕ್ತಿ ವೈರಾಗ್ಯವಾಗಿ ನಿಲ್ಲುವ ಜೀವನ ಹಿಂಗೆ ಬಂದ್ರೆ ಅವರು ದೇವರಲ್ಲಿ ಬೆಳೆಯುವಂತ ಜನ, ದೇವರಲ್ಲಿ ಇರುವಂತ ಜನ, ದೇವರ ರಾಜ್ಯಕ್ಕೆ ಹೋಗುವಂತ ಖಂಡಿತವಾಗಿ ಇವರೆಂಬುದಾಗಿ ನಾವು ಗುರುತಿಸಬೇಕು. ನಮ್ಮನ್ನು ನಾವು ಹೀಗೆ ನಡೆದು ಗುರುತಿಸಿಕೊಳ್ಳುವ ಆ ಒಂದು ಅನುಭವ ಇವತ್ತಿದೆಯಾ? ಇದು ಕೊನೆ ಕಾಲ. ನಿಮ್ಮ ರಕ್ಷಣೆ ಅನುಭವ, ನಿಮ್ಮ ವಿಶ್ವಾಸ ಜೀವನ, ದೇವರು ಮಾಡಿದ ಉಪಕಾರ, ಇದೆಲ್ಲ ಏನಕ್ಕಂದ್ರೆ ನೀವು ನಿಮ್ಮನ್ನು ಕ್ರಿಸ್ತನಲ್ಲಿ ದೇವರ ಮನೆ ಎಂಬ ದೇವರ ಸಭೆಯಲ್ಲಿ ದೇವರು ಕೊಟ್ಟ ಉಪದೇಶದಲ್ಲಿ ಕಡೆಯವರೆಗೆ ಹೆಂಗೆ ನಿಂತುಕೊಳ್ಬೇಕು ಎಂಬುದಕ್ಕೆ ಮಾತ್ರವೇ ಹೊರತು ಬೇರೆ ಏನಕ್ಕಲ್ಲ. ಈ ಅನುಭವವು ಇವತ್ತೆಷ್ಟು ಜನರ ಹತ್ರ ಇದೆ. ಮೂರನೇದಾಗಿ ಯಾರು ಕೂಡ ಓದೋಣ. ವಿಮೋಚನ ಎಕ್ಸಡಸ್ 4ನೇ ಅಧ್ಯಾಯ 23, 22. ಆದ ಕಾರಣ ಇಸ್ರಾಯೇಲ್ ಜನವು ನನಗೆ ಸ್ವಚ್ಛನ ಮಗನಂತೆ. ಆದರೆ ದೇವರ ಮಕ್ಕಳೆಂಬ ನೀವು ದೇವರಿಗೆ ಯಾರಂತ? ಸ್ವಚ್ಛನ ಮಕ್ಕಳು, ದೇವರ ನಾಮದಲ್ಲಿ ಅಧಿಕಾರ ಹೊಂದಿಕೊಳ್ಳುವ ಮಕ್ಕಳು. ಯಾಕಂದರೆ ಪ್ರತ್ಯೇಕಿಸಲ್ಪಟ್ಟ ಜನ, ಅದಕ್ಕೆ ದೇವರು ಹೇಳ್ತಾರೆ ಆ ಸ್ಥಾನ ಹೆಂಗಿದೆ ಅಂದರೆ ಅದು ಸ್ವಚ್ಛನ ಮಗನಂತೆ ಇರುವಂತ ಸ್ಥಾನ. ಓದಿ. ಅವನಿಗೆ ಅಪ್ಪಣೆ ಕೊಡಬೇಕು. ಅದಕ್ಕೆ ನೀನು ಒಪ್ಪದೆ ಹೋದರೆ ನಾನು ನಿನಗಿರುವ ಚೊಚ್ಚಲ ಮಗನನ್ನು ಸಾಯಿಸುವೆ. ಗಮನಿಸಿ, ದೇವರನ್ನು ಆರಾಧಿಸುವ ದೇವ ಸೇವಕನಾಗಿರುವ ಮೋಶೆ ಮಾತನ್ನು ಕೇಳಿ ಅವರೊಂದಿಗೆ ಸೇರಿ ಇರಬೇಕಾದ ಜೀವನದಲ್ಲಿ ಅವರಿಗೆ ಅಡ್ಡಿಪಡಿಸುವ ಯಾರೇ ಆಗಲಿ ಅವರೇನ್ ಮಾಡ್ತಾರೆ? ದೇವರು ತುಂಬಾ ಹುಷಾರಾಗಿರ್ಬೇಕು. ಇವತ್ತು ಸಭೆ ಆರಾಧನೆಗೆ ಸೇವಕರ ಮಾತನ್ನು ಕೇಳಿ ನಡೆಯುವುದಕ್ಕೆ ಅಡ್ಡಿಪಡಿಸುವ ಯಾರೇ ಆಗಲಿ ಅವರಿಗೆ ಪಾರೋನನ ಸ್ವಚ್ಛನ ಮಕ್ಕಳ ಮೇಲೆ ಇರುವಂತಹ ಶಾಪ ಇದೆಯಲ್ಲ, ನಾಶ ಇದೆಯಲ್ಲ, ಅದು ಇಂಥ ಜನರ ಮೇಲೆ ಕುಟುಂಬ ಮೇಲೆ ಇದೆಯೋ ನೀವು ಮರಿಬಾರ್ದು. ಇದು ಚಿಕ್ಕ ವಿಷಯ ಅಲ್ಲ. ನಮ್ಮ ಭಕ್ತಿ ವೈರಾಗ್ಯ ಹೆಂಗಿರ್ಬೇಕು ಗೊತ್ತಾ? ನಾವು ನಡೆಯೋದು ನಮ್ಮ ವಂಶದ ಮೇಲೆ ಆಶೀರ್ವಾದ ತಂದುಕೊಳ್ಬೇಕು. ನಾವು ದೇವರಕ್ಕೆ ಭಯಭಕ್ತರಾಗಿ ನಡೆದ್ರೆ 4ನೇ ತಲಾಂತರವರೆಗೆ ಅದು ಆಶೀರ್ವಾದ ಬರುತ್ತಂತೆ. ನಾನು ನಡೆಯೋದ್ರಿಂದ ನನ್ನ ಕುಟುಂಬಕ್ಕೆ ಆಸೆ, ನನ್ನ ಕುಟುಂಬಕ್ಕೆ ರಕ್ಷಣೆ, ನನ್ನ ಕುಟುಂಬವನ್ನು ಕಾಪಾಡಿಕೊಳ್ತೇನೆ. ನನ್ನ ವಂಶದ ಮೇಲೆ ಆಶೀರ್ವಾದವನ್ನ ದೇವರು ಕೊಡುವಂತ ಎಲ್ಲಾ ವಾಗ್ದಾನಗಳ ಫಲವನ್ನ ನನ್ನ ವಂಶದ ಮೇಲೆ ಉಂಟಾಗುವಂತೆ ಮಾಡ್ತೀನಿ ಎಂಬುದಾಗಿರುವ ಜೀವನದಲ್ಲಿ ಇವತ್ತು ದೇವ ಜನರು ಬದುಕಬೇಕು. ಈಗ ಹೇಗೆ ನಡೀತಾರೆ? ನಡಿಬೇಕಾದ್ರೆ ನಾವು ಅವರೊಂದಿಗೆ, ನಾವು ಇವರೊಂದಿಗೆ, ಇಲ್ಲ ನಾವು ಅವ್ರ ಮಾತನ್ನು ಕೇಳಿ, ಇಲ್ಲ ಇವ್ರ ಮಾತನ್ನು ಕೇಳಿ, ನಾನು ಹಂಗೆ ನಾನು ಹಿಂಗೆ, ಹಂಗಲ್ಲ. ದೇವರು ನಮಗೆ ಕೊಟ್ಟ ಮೋಶೆ, ದೇವರು ನಮಗೆ ಕೊಟ್ಟ ವಾಗ್ದಾನಗಳು, ದೇವರು ನಮ್ಮನ್ನು ಕರೆಯುವ ಕಾರ್ಯಗಳು, ಅದರ ಮೂಲಕವಾಗಿ ದೇವರು ಮಾಡಿದ ಅದ್ಭುತಗಳು, ಇದರ ಮೂಲಕವಾಗಿ ದೇವರನ್ನು ಆರಾಧಿಸಿ ದೇವರ ಸಭೆಯಲ್ಲಿ ಉತ್ತಮರಾಗಿ ನಂಬಿಕೆಸಾಗಿ ಕೊನೆವರೆಗೆ ನಿಲ್ಲುವುದಕ್ಕೆ ದೇವ ಜನರ ಬಿಡದಂತೆ ಅಡ್ಡಿಪಡಿಸುವ ತಡೆಪಡಿಸುವ ಎಲ್ಲಾ ವಂಶದ ಮೇಲೆ ದೇವರ ಶಾಪ ಇಳಿದು ಬರ್ತದೆ ಎಂಬುದಾಗಿ ನಾವು ಗ್ರಹಿಸಿಕೊಂಡು ನಮ್ಮ ಕುಟುಂಬಕ್ಕೆ ನಾವು ಆಶೀರ್ವಾದವನ್ನು ತಂದುಕೊಡುವಂತಹ ದೇವರ ಮಕ್ಕಳು ಎಂಬುದನ್ನು ಅರಿಬೇಕು. ಅದಕ್ಕೆ ಹೇಳಿದ್ರು ಸ್ವಚ್ಛಲ ಮಕ್ಕಳು ಎಂದ ಅಪೊಸ್ತಲಗಳು 13ನೇ ಅಧ್ಯಾಯ 14ನೇ ವಾಕ್ಯ ಬರೋದು. ಇಸ್ರಾಯೇಲ್ ಜನರೇ ಮತ್ತು ಯೆಹೂದ್ಯ ಮತಾವಲಂಬಿಗಳೇ ಕೇಳಿರಿ. ನಮ್ಮ ಇಸ್ರಾಯೇಲ್ ಜನರ ದೇವರು ನಮ್ಮ ಪಿತೃಗಳನ್ನು ಆರಿಸಿಕೊಂಡ ನಮ್ಮ ಜನರು ಐಗುಪ್ತ ದೇಶದಲ್ಲಿ ಪ್ರವಾಸವಾಗಿದ್ದಾಗ ಅವರನ್ನು ವೃತ್ತಿಗೆ ತಂದು ಭುಜಬಲದಿಂದ ಆ ದೇಶದೊಳಗಿಂದ ಬರಮಾಡಿದನು. ಅವರು ಗುಲಾಮರಾಗಿ 400 ವರ್ಷ ಇದ್ದ ಆ ಅನುಭವವನ್ನು ಬಿಡಿಸಿ, ಪಾರೋನ ಕೈ ಕೆಳಗಿಂದ ಬಿಡಿಸಿ ಅನೇಕ ಅದ್ಭುತ ಕಾರ್ಯಗಳನ್ನ, ಮಹತ್ವದ ಕಾರ್ಯಗಳು ಮಾಡಿ ಅವ್ರನ್ನ ಬಿಡಿಸಿ ಏನ್ ಮಾಡಿದ್ರು? ತಂದರು. ಯಾಕಂದ್ರೆ ಅವರನ್ನ 6 ಜೇನು ಅರಿವ ನಿತ್ಯ ರಾಜ್ಯವಾಗಿರುವಂತಹ ದೇವರಾಜ್ಯ ಸೇರಿಸೋದಕ್ಕೆ. ಹಾಗೆಯೇ ನಮ್ಮನ್ನು ಕರೆದಿರೋರು.
ಆದರೆ ಅದರ ಮೇಲೆ ನಾವು ನಡ್ಕೊಳ್ಳುವ ಜೀವನವೇ ನಾವು ದೇವರ ರಾಜ್ಯಕ್ಕೆ ಹೋಗುವಂಥ ಅನುಭವದಲ್ಲಿ ನಾವು ಹೆಂಗೆ ಇದ್ದೀವಿ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರೋ ಅಂಶ. ಇದಕ್ಕೆ ದಾವೀದ ರಾಜ ಏನು ಹೇಳ್ತಾರೆ ಅಂದರೆ 128 ಮೊದಲನೇ ವಾಕ್ಯ ಒಬ್ಬರು ಓದಿ, ಇನ್ನೊಬ್ಬರು ಮಲಾಕಿ ಪುಸ್ತಕದಲ್ಲಿ 2ನೇ ಅಧ್ಯಾಯ 5ನೇ ವಾಕ್ಯ ಓದಿ. ಕರ್ತನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಮಾರ್ಗದಲ್ಲಿ ನಡೆಯುವವನು ಧನ್ಯನು. ಆ ವಾಕ್ಯದ ಅಧ್ಯಾಯದ ಕೊನೆ ಭಾಗ ಏನು ಹೇಳ್ತದಮ್ಮ? ಇಸ್ರಾಯೇಲರಿಗೆ ಉಂಟಾಗಿರುವಂತಹ ಇಸ್ರಾಯೇಲರಿಗೆ ಉಂಟಾಗುವ ಸಕಲ ಆಶೀರ್ವಾದಗಳು, ಅದರ ಎಲ್ಲಾ ಕಾರ್ಯಗಳು, ಅವರ ಮೇಲೆ ಬರುವಂತ ಎಲ್ಲಾ ಸಮಾಧಾನಗಳ ಮಹತ್ವದ ಕಾರ್ಯಗಳು ನಿಮಗೆ ಉಂಟಾಗುತ್ತದೆ. ಹಾಗಾದರೆ ದೇವರು ಈ ಕಾಲಗಳಲ್ಲಿ ದೇವರಿಗೆ ಭಕ್ತಿ ವೈರಾಗಿ ನಿಂತು ನಡೆದ್ರೆ ಅದು ಇಸ್ರಾಯೇಲ್ ಜನರಿಗೆ ಏನೇನು ವಾಗ್ದಾನ ಕೊಟ್ಟು ಆಶೀರ್ವಾದ ಕೊಟ್ಟಿದ್ದಾರೋ ಅದೆಲ್ಲ ನಮಗೆ ಕೊಡುವುದಕ್ಕೆ ಇದನ್ನು ನಾವು ಗ್ರಹಿಸಿಕೊಂಡು ದೇವರಿಗೆ ಎಷ್ಟು ಮಟ್ಟಿಗೆ ಭಯಭಕ್ತಿಗಳನ್ನು ನಡೀಬೇಕೆಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಮಲಾಕಿ ಪ್ರವಾದಿ ಏನು ಹೇಳ್ತಾರೆ ಅಂದರೆ 2ನೇ ಅಧ್ಯಾಯ 5ನೇ ವಾಕ್ಯ ಒಬ್ಬರು ಓದಿ. ನಾನು ಅವರೊಂದಿಗೆ ಮಾಡಿಕೊಳ್ಳುವ ಒಡಂಬಡಿಕೆಯಲ್ಲಿ ವಾಗ್ದಾನ ಮಾಡಿದ್ದು ಜೀವ ಸುಖ ಅದರಂತೆಯೇ ಇವುಗಳನ್ನು ಅವರಿಗೆ ದಯಪಾಲಿಸಿನಿ. ಅಂದ್ರೆ ಈ ಭೂಮಿಯಲ್ಲಿ ಎಲ್ಲಾ ವಿಧವಾಗಿರುವ ಸೌಭಾಗ್ಯಗಳೊಂದಿಗೆ ಜೀವವು ಆರೋಗ್ಯವನ್ನು ಕೊಟ್ಟು ನಡೆಸುವಂತ ಆಶೀರ್ವಾದ. ಆದರೆ ನಾವು ನಡೆಯುವುದ ಮೂಲಕವಾಗಿ ದೇವರು ಇದೆಲ್ಲ ಕೊಡೋದು. ಆದರೆ ನಾವು ನಡೆಯುವುದ ಮೂಲಕವಾಗಿ ಇದೆಲ್ಲ ನಾವು ಪಡೆದು ಬೆಳೆಯುವಾಗಲೇ ನಾವು ದೇವರಲ್ಲಿ ಹೆಂಗೆ ಬೆಳೆಯುತ್ತೀವಿ ಎಂಬುದು ಅರ್ಥವಾಗುತ್ತೆ. ಈಗ ದುಷ್ಟರಾಗಿ ನಡೆದು ನಾವು ಪ್ರಪಂಚದಲ್ಲಿ ಐಶ್ವರ್ಯ ಸಂಪತ್ತು ಸಂಪಾದನೆ ಮಾಡುವುದಿಲ್ಲ. ದೇವರಿಗೆ ಭಯಭಕ್ತಿ ಉಳ್ಳವರಾಗಿ ನಡೆದು ದೇವರ ಆಜ್ಞೆಗಳನ್ನು ಬಿಟ್ಟು ಎಡಕ್ಕೂ ಬಲಕ್ಕೂ ಹೋಗದವರಾಗಿ, ಮೋಶೆ ನ್ಯಾಯ ಪ್ರಮಾಣ ಬಿಟ್ಟು ಎಡಕ್ಕೂ ಬಲಕ್ಕೂ ಹೋಗದವರಾಗಿ ನಾವು ಯಾವಾಗ ನಡೀತೀವೋ ಅದರ ಮೂಲಕವಾಗಿ ಬರುವ ಆಶೀರ್ವಾದವೇ ಇಲ್ಲಿ ಗುರುತಿಸಲ್ಪಟ್ಟಿದೆ. ಮೂರನೇದೇ 16ನೇ ವಾಕ್ಯ ಓದಿ. ಅಲ್ಲೇಲೂಯಾ, ಅಲ್ಲೇಲೂಯಾ. ನೋಡಿ ಈ ವಾಕ್ಯ ಮತ್ತೆ ಸರಿ ಓದೋಣ. ಇಂಥ ಮಾತುಗಳನ್ನು ಕೇಳಿ ಕರ್ತನಲ್ಲಿರುವಂತಹ ಭಕ್ತರು ಭಯಭಕ್ತಿಯಾಗಿ ನಡೆಯುವವರು ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುವಂತ ಕರ್ತನು ಕಿವಿ ಕೊಟ್ಟು ಆಲಿಸಿ ಭಯಭಕ್ತಿಯಿಂದ ತನ್ನ ನಾಮ ಸ್ಮರಣೆ ಮಾಡುವವರ ಹೆಸರುಗಳನ್ನು ತನ್ನ ಮುಂದೆ ಜ್ಞಾಪಕ ಪುಸ್ತಕದಲ್ಲಿ ಬರೀತಾರೆ. ಅಲ್ಲೇಲೂಯಾ. ದೇವರ ಮಕ್ಕಳು ಒಬ್ಬರನ್ನೊಬ್ಬರು ನೋಡುವಾಗ ಅವರು ಏನ್ ಮಾತಾಡ್ಕೊಳ್ತಾರಂತೆ? ಆತನ ನಾಮ ಸ್ಮರಣೆ. ಅಂದರೆ ಆತನ ನಾಮದಲ್ಲಿ ಇರುವ ಭಯಭಕ್ತಿ, ನಡೆಯುವಂತ ಜೀವನ, ದೇವರು ನಮ್ಗೆ ಮಾಡಿಕೊಟ್ಟ ಉಪಕಾರಗಳು, ಅಲ್ಲಿ ನಾವು ಹೆಂಗೆ ನಿಂತುಕೊಳ್ಬೇಕು, ಹೀಗೆ ಮಾತಾಡಿ ದೇವರ ನಾಮದ ಮಹಿಮೆ ಕಾಯುವ ಧ್ಯಾನವುಳ್ಳವರಾಗಿ ನಡೆಯುವರಾಗಿಯೂ ಮಾತಾಡೋ ಅನುಭವವುಳ್ಳವರಾಗಿದ್ದರೆ ಅವರ ಹೆಸರು ನಾನು ಎಲ್ಲಿ ಬರಿತೀನಿ? ಜ್ಞಾಪಕಪಡಿಸ್ತೇನೆ. ಅಂದಲ್ಲೇಲೂಯಾ. ಹಾಗಾದರೆ ಪರಲೋಕ ರಾಜ್ಯದಲ್ಲಿ ದೇವ ಜನರಿಗೆ ಫಲ ಕೊಡುವುದಕ್ಕೆ, ಅವರಿಗೆ ದೇವರು ನಡೆಸಿದ ಎಲ್ಲಾ ಕಾಲಕ್ಕೆ ನಂಬಿಕೆ ಸಾಗಿದ್ದ ಜೀವನಕ್ಕೆ ಬೇಕಾಗುವ ಆಶೀರ್ವಾದ ಕೊಡಲಿಕ್ಕೆ ಅವರನ್ನು ಕುರಿತು ಜ್ಞಾಪಕ ಪುಸ್ತಕ ಬರೀತಾರೆ. ನಾವು ಒಬ್ಬರಿಗೊಬ್ಬರು ಸೇರುವಾಗ ಒಬ್ಬರೊಬ್ಬರು ನೋಡಬೇಕಾದ್ರೆ ಅವರವರಿಗೆ ದೇವರ ವಿಶ್ವಾಸ ನಡೆದಿರುವ ಅದ್ಭುತಗಳು, ಮಾಡಿರುವ ಒಳ್ಳೆ ಕಾರ್ಯಗಳು, ಅವರು ದೇವರಲ್ಲಿ ಭಯಭಕ್ತಿ ನಡಿಬೇಕಾದ ಜೀವನ, ದೇವರ ಮುಂದೆ ನಡಿಬೇಕಾದ ದೇವರು ಮಾಡೋ ಮಹತ್ವದ ಕಾರ್ಯಗಳು, ಇವುಗಳನ್ನೇ ಮಾತಾಡಬೇಕು ಹೊರತು ಬೇರೆ ಯಾವುದನ್ನು ಮಾತಾಡಬಾರದು. ಇದು ಕರ್ತನಲ್ಲಿ ಭಯಭಕ್ತಿ ಉಳ್ಳವರಾಗಿ ನಡೆಯುತ್ತಿರುವಂತ ಗುಣ. ಈಗ ದೇವರಲ್ಲಿ ಎಷ್ಟು ಭಯಭಕ್ತಿ ನಡೀತಾರೆ ಅಂತ ಹೇಳಿದ್ರೆ
ಅವರು ದೇವರ ಭಯಭಕ್ತಿಯಾಗಿ ನಡೆಯುವ ವಿಷಯ ಮಾತ್ರ ಮಾತಾಡ್ತಾರೆ ಹೊರತು ಬೇರೆ ಯಾವ ವಿಷಯ ಅವರು ಮಾತಾಡಲ್ಲ. ಯಾಕಂದ್ರೆ ಕರ್ತನಲ್ಲಿ ಭಯಭಕ್ತಿ ಉಳ್ಳವರಾಗಿ ನಡೆಯುವ ಮೂಲಕವಾಗಿ ನಡ್ಕೊಳ್ಳುವ ರೀತಿ, ಅದ್ರ ಬರುವಂತಹ ಆಶೀರ್ವಾದ, ಅದ್ರ ಘನತೆ, ಇದನ್ನು ಧ್ಯಾನ ಮಾಡಿ ಒಬ್ಬನೊಬ್ಬರು ಸಂತೈಸಿ ಬಲಪಡಿಸಿಕೊಳ್ತಾರೆ. ಈಗ ಮಾಡುವವರನ್ನ ನೋಡಿ ಅವರ ಹೆಸರನ್ನು ಜ್ಞಾಪಕ ಪುಸ್ತಕದಲ್ಲಿ ಬರೀತಾರೆ. ಅದೇರಿಯ ನಾವು ಸ್ವಲ್ಪ ಯೋಚನೆ ಮಾಡೋಣ. ಇಂಥ ದೇವರು ನಮಗಿದ್ದಾರೆ. ನಮಗೆ ಈ ಭೂಮಿಯಲ್ಲಿ ಕೊಟ್ಟ ಈ ವಿಶ್ವಾಸ ಜೀವನ ಇದೆಯಲ್ಲ, ನಾವು ದೇವರಲ್ಲಿ ಭಯಭಕ್ತ ನಡೆಯುವುದನ್ನು ಕುರಿತು ಮಾತಾಡೋದಕ್ಕೆ, ನಾವು ನಡೆಯುವುದಕ್ಕೆ, ನಾವು ಹೇಗೆ ದೇವರು ನಿಂತು ಬಲವಾಗಿದ್ದೀರಿ ಎಂಬುದನ್ನು ನಮ್ಮ ಜೀವನವನ್ನು ಕಂಡು ಅನೇಕರು ನಮ್ಮಲ್ಲಿರುವಂಥ ವಿಶೇಷವಾದ ಆತ್ಮನು ವಿಶೇಷವಾಗಿ ನಡೆಸುವಂಥ ವಿಶ್ವಾಸ ಜೀವನವು ನಮ್ಮಲ್ಲಿರುವುದನ್ನು ನೋಡಿ ಜನರ ಮತ್ತೆ ಉಂಟಾಗುವ ಸಾಕ್ಷಿ ಇದೆಯಲ್ಲ, ಅದು ಈ ಕೊನೆಗಾಲದ ಬಹು ಅಗತ್ಯವಿದೆ. ನಮ್ಮನ್ನು ಪರಿಶೋಧನೆ ಮಾಡೋಣ. ನಮ್ಮ ವಿಶ್ವಾಸ ಜೀವನ ಎಷ್ಟು ಮಟ್ಟಿಗಿದೆ, ನಾವು ವಿಶ್ವಾಸದಲ್ಲಿ ನಾವು ಎಂಥ ಅನುಭವದಲ್ಲಿ ಬೆಳೀತಾ ಇದ್ದೀವಿ, ನಮ್ಮ ಆತ್ಮೀಯ ಜೀವನದ ಬೆಳವಣಿಗೆ ಎಷ್ಟು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳೋಕ್ಕೆ ಈ ಅನುಭವದ ಜೀವನವೇ ಸಾಕ್ಷಿ. ಈ ವರ್ಷದಲ್ಲಿ ನಮ್ಮ ಆತ್ಮೀಯ ಜೀವನ ಹೇಗಿದೆ, ನಮ್ಮ ವಿಶ್ವಾಸದ ಜೀವನ ಯಾವ ರೀತಿಯಲ್ಲಿ ಬೆಳೀತಾ ಇದೆ, ನಾವು ದೇವರಲ್ಲಿ ವಿಶ್ವಾಸ ಇಟ್ಟ ನಂಬಿಕೆ ಇಟ್ಟ ನಮ್ಮ ಜೀವನವು ಕ್ರಿಸ್ತನ ಮನೆಯಾಗಿರುವ ದೇವರ ಮನೆಯಲ್ಲಿ, ದೇವರ ಸಭೆಯಲ್ಲಿ ಎಷ್ಟು ಮಟ್ಟಿಗೆ ನಂಬಿಕೆಸಾಗಿದ್ದೀವಿ. ನಮ್ಮ ವಿಶ್ವಾಸ ಜೀವನದಲ್ಲಿ ನಾವು ಒಬ್ಬರಿಗೊಬ್ಬರು ವಿಶ್ವಾಸದ ದೇವರ ಮಕ್ಕಳು ಮಾತಾಡಿಕೊಳ್ಳುವಾಗ ಎಂತೆಂಥ ವಿಷಯವನ್ನು ಮಾತಾಡ್ತೀವಿ. ದೇವರು ನಮ್ಮನ್ನು ಕುರಿತು ಪರಲೋಕ ರಾಜ್ಯದಲ್ಲಿರುವಂಥ ಜ್ಞಾಪಕ ಬರೆಯುವಂಥ ರೀತಿಯಲ್ಲಿ ನಮ್ಮ ವಿಶ್ವಾಸ, ನಮ್ಮ ರಕ್ಷಣೆ, ನಮ್ಮ ಸಾಕ್ಷಿ, ನಮ್ಮ ಜೀವನ, ಇದರ ಮೂಲಕವಾಗಿ ದೇವರು ನಮಗೆ ಉಂಟಾಗುವ ಮಹಿಮೆ, ಇದೆಲ್ಲವನ್ನು ಕುರಿತು ದೇವರು ನಮ್ಮನ್ನು ಕುರಿತು ಒಂದು ಲೆಕ್ಕ ಬರೀತಾರೆ. ಪ್ರಿಯ ದೇವಜನರೇ, ಇವತ್ತು ನಿಮ್ಮನ್ನು ನೀವು ಪರಿಶೋಧನೆ ಮಾಡಿ. ಯೇಸು ನಿಮಗಾಗಿ ನಮಗಾಗಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟ ದೇವರು, ನಮ್ಮ ಅಪರಾಧ ಪಾಪವನ್ನು ಕ್ಷಮಿಸಿರುವ ದೇವರು, ನಮ್ಮ ದ್ರೋಹವನ್ನ ನೆನೆಸದೇ ಇರುವ ದೇವರು, ನಾವು ಆತನ ಮೇಲೆ ವಿಶ್ವಾಸ ಎಷ್ಟು ಭಕ್ತಿ ವೈರಾಗ್ಯಗಳು ಇರಬೇಕೆಂಬುದಕ್ಕೋಸ್ಕರವಾಗಿ ನಮಗೆ ತನ್ನ ಮಕ್ಕಳೆಂಬ ಅಧಿಕಾರ ಕೊಟ್ಟ ದೇವರು, ನಮ್ಮ ನಿತ್ಯ ರಾಜ್ಯಕ್ಕೆ ಕೊಂಡೊಯ್ತು ಎಂಬುದಾಗಿ ನಮ್ಮನ್ನು ಕರೆದು ದೇವರ ಸಭೆ ಎಂಬ ಮನೆಯಲ್ಲಿ ನಂಬಿಕೆ ಉತ್ತಮರಾಗಿ ಇರಬೇಕೆಂಬುದಾಗಿ ನಮ್ಮ ನಿಲ್ಲಿಸಿರುವ ದೇವರು, ನಮ್ಮ ನಡತೆ, ನಮ್ಮ ನಿಲುವಿಕೆ, ನಾವು ದೇವರಿಗಾಗಿ ದೇವ ಜನರಾಗಿರುವಂತಹ ನಮ್ಮ ಮಾತಿನ ಅನುಭವ, ನಮ್ಮ ವಿಶ್ವಾಸ ಇರುವಂತಹ ಭಕ್ತಿ ವೈರಾಗ್ಯ, ಇದರಲ್ಲಿ ಎಷ್ಟು ಗುಣಮಟ್ಟದಲ್ಲಿ ಇದೆ ಎಂಬುದನ್ನ ಇವತ್ತು ನೀವು ಪರಿಶೋಧನೆ ಮಾಡಿ ಬನ್ನಿ. ಥ್ಯಾಂಕ್ ಯು ಲಾರ್ಡ್. ಒಂದು ಯೋಗ ವಿಶ್ವ ಹಾಗೆ ಇರಲಿ, ಒಂದು ಕಾಲೇಬನ ಹಾಗೆ ಇರಲಿ, ಒಂದು ಮೋಶೆ ಹಾಗೆ ಇರಲಿ. ದೇವರ ಸನ್ನಿಧಿಯಲ್ಲಿ ನಂಬಿಕಸ್ಥರಾಗಿ ಉತ್ತಮರಾಗಿ ಪ್ರತ್ಯೇಕಿಸಲ್ಪಟ್ಟ ಆತ್ಮ ಇರುವವರಾಗಿ ಪ್ರತ್ಯೇಕಿಸಲ್ಪಟ್ಟ ಒಂದು ಜೀವನ ಇರುವವರಾಗಿ ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವ ಅನುಭವದಲ್ಲಿ ನಿಮ್ಮ ವಿಶ್ವಾಸ ಜೀವನವು, ನಿಮ್ಮ ಭಕ್ತಿ ವೈರಾಗ್ಯವು, ನೀವು ದೇವರಿಗಾಗಿ ನಿಲ್ಲುವಂತ ದೃಢವಾಗಿರುವ ವಿಶ್ವಾಸ ಜೀವನವು ಅದಕ್ಕೆ ಸಾಕ್ಷಿಯಾಗಲಿ, ಅದಕ್ಕೆ ಸಾಕ್ಷಿಯಾಗಲಿ. ನಾವು ಪ್ರಾರ್ಥನೆ ಮಾಡೋಣ. ಭೂಪರಲೋಕದವರೆಗಾಗಿ ಸುರಕ್ಷಿತ ದೇವರ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರಯ್ಯ. ವಿಶ್ವಾಸದ ಆತ್ಮೀಯ ಜೀವನದಲ್ಲಿರುವಂತಹ ಬೆಳವಣಿಗೆಯನ್ನು ಗ್ರಹಿಸಿಕೊಳ್ಳೋದಕ್ಕೆ, ಎಷ್ಟರ ಮಟ್ಟಿಗೆ ನಿನ್ನಲ್ಲಿ ಆತ್ಮೀಯ ಜೀವನದಲ್ಲಿ ಬೆಳಿಬೇಕೆಂಬ ಅನುಭವವನ್ನು ಕಲಿಯುವುದಕ್ಕೆ ಈ ಸಮಯದಲ್ಲಪ್ಪ ನಿನ್ನ ಮಕ್ಕಳು ಕೇಳಿರುವಂತಹ ಒಂದೊಂದು ವಾಕ್ಯಗಳು, ಒಂದೊಂದು ಕಥೆ ಸತ್ಯಗಳು ನಿನ್ನ ಮಕ್ಕಳು ಪ್ರತಿಯೊಬ್ಬರ ಹೃದಯದಲ್ಲಿ, ಜೀವನದಲ್ಲಿ, ಕುಟುಂಬದಲ್ಲಿ, ನಿನ್ನ ಮನೆಯಾಗಿರುವಂತಹ ನಿನ್ನ ಸಭೆಯಲ್ಲಿ ಅವರು ಹೊಂದಿರುವ ರಕ್ಷಣೆ, ವಿಶ್ವಾಸ, ಭಕ್ತಿ, ವೈರಾಗ್ಯದಲ್ಲಿ ಕಡೆಯವರೆಗೆ ದೃಢವಾಗಿ ನಿಂತು ಗೆಲ್ಲುವಂತವರಾಗಿ ವಾಗ್ದಾನದ ಆಶೀರ್ವಾದವನ್ನು ಪಡೆಯುವುದಕ್ಕೆ ಬೇಕಾಗಿರುವ ಭಕ್ತಿ ವೈರಾಗ್ಯಗಳ ಜೀವನವು ಅನುದಿನವೂ ಪ್ರತಿಯೊಬ್ಬರು ನಿನ್ನ ಮಾರ್ಗದಲ್ಲಿ ನಡೆಯಬೇಕಾದ್ರೆ ಎಲ್ಲ ಕೃಪೆಯನ್ನು ಕೊಡಿ ರಾಜ. ಪ್ರತ್ಯೇಕಿಸಲ್ಪಡುವಂತೆ ಜನವಾಗಿ ಜೀವನ ಮಾಡುವುದಕ್ಕೆ ಪ್ರತ್ಯೇಕಪಟ್ಟ ಆತ್ಮದಿಂದ ಪ್ರತಿಯೊಬ್ಬರನ್ನು ಅಭಿಷೇಕ ಮಾಡಿ ರಾಜ. ಅದು ಯೋಗಿಸುವ ಕಾಲೇಬಾಗದೇವರೇ, ನಿನ್ನಲ್ಲಿ ಭಯಭಕ್ತರಾಗಿ ಮೋಶೆ ಮಾತನ್ನು ಕೇಳಿ ನಡೆಯುವಂತ ಒಬ್ಬೊಬ್ಬರಾಗಿ ಒಂದೊಂದು ಕುಟುಂಬವಾಗಿ ಹಿರಿಯ ಮಕ್ಕಳ ಅಭಿಷೇಕ ಮಾಡಿ ನಡೆಸು ರಾಜ. ಕೊರತೆಗಳನ್ನು ನೀಗಿಸು, ಕಷ್ಟಗಳಲ್ಲಿ ಸಹಾಯಕನಾಗಿರು, ಅವರ ಅಗತ್ಯಗಳನ್ನು ಪೂರೈಸು. ನಿತ್ಯ ರಾಜ್ಯಕ್ಕೆ ಕೊಂಡೊಯ್ಯದಕ್ಕೆ ನಂಬಿಕೆ ಸಾಗಿದ್ದೇವ್ರೆ ನಿನ್ನ ಆಶ್ರಯ ಒಬ್ಬೊಬ್ಬರನ್ನು ಒಪ್ಪಿಸ್ಕೊಳ್ತೀನಯ್ಯ. ನೀನು ನಡೆಸಿ ಸಹಾಯ ಮಾಡು. ನೀನು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ ಯೇಸು ನಾಮದಲ್ಲಿ ತಂದೆಯೇ, ಆಮೆನ್, ಆಮೆನ್.